ನಗರದಲ್ಲಿ ಪಾಳು ಬೀಳ್ತಾ ಇವೆ ಪಾರ್ಕ್ಗಳು. ಪಾರ್ಕ್ ತುಂಬಾ ಬೆಳೆದು ನಿಂತಿವೆ ಪಾರ್ಥೇನಿಯಂ ಗಿಡಗಳು. ಎಸ್, ನಮ್ಮ ತುಮಕೂರಿಗೆ ಶೈಕ್ಷಣಿಕ ನಗರಿ ಸ್ಮಾರ್ಟ್ ಸಿಟಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗ್ತಾ ಇದೆ. ಎರಡನೇ ರಾಜಧಾನಿಯಾಗಿಯೂ ಅಭಿವೃದ್ಧಿ ಆಗ್ತಾ ಇದೆ. ಆದರೆ ಸ್ವಚ್ಛತೆಯ ವಿಚಾರದಲ್ಲಿ ತುಮಕೂರಿಗೆ ಕಪ್ಪು ಚುಕ್ಕಿ ಬಂದಿದೆ. ಒಂದ್ ಕಡೆ ಕಸದ ಸಮಸ್ಯೆ, ಮತ್ತೊಂದ್ ಕಡೆ ಪಾರ್ಕುಗಳು ಪಾಳು ಬೀಳ್ತಾ ಇದ್ದು ಪಾಲಿಕೆ ಸಿಬ್ಬಂದಿ ಏನ್ ಮಾಡ್ತಿದ್ದಾರೆ ಎಂಬುದು ಪ್ರಶ್ನೆಯಾಗಿದೆ. ತುಮಕೂರು ಮಹಾನಗರ ವ್ಯಾಪ್ತಿಯಲ್ಲಿ ಜನರ ಅನುಕೂಲಕ್ಕಾಗಿ ಅನೇಕ ಪಾರ್ಕ್ಗಳ ನಿರ್ಮಾಣ ಮಾಡಲಾಗಿದೆ. ನಿರ್ಮಾಣ ಏನೋ ಮಾಡಿದ್ದಾರೆ, ಆದರೆ ಅದರ ನಿರ್ವಹಣೆ ಮಾಡುವಲ್ಲಿ ಮಾತ್ರ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಅಭಿಯಾನ ನಡೆಸ್ತಾ ಇದ್ದು ಸಾಲು ಸಾಲಾಗಿ ಪಾರ್ಕ್ಗಳ ದುಸ್ಥಿತಿಯನ್ನ ಬಿತ್ತರಿಸುವ ಕೆಲಸ ಮಾಡ್ತಾ ಇದೆ. ಇವತ್ತು ದೇವರಾಯಪಟ್ಟಣದ 35ನೇ ವಾರ್ಡ್ನಲ್ಲಿರೋ ಪಾರ್ಕ್ನ ಸ್ಥಿತಿಯನ್ನ ಬಯಲ್ ಮಾಡ್ತಾ ಇದ್ದೀವಿ. ಹೌದು, ನಗರದ ದೇವರಾಯಪಟ್ಟಣದ 35ನೇ ವಾರ್ಡಿನ 4ನೇ ಅಡ್ಡ ರಸ್ತೆಯಲ್ಲಿ ಪಾರ್ಕ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ಪಾರ್ಕಿನ ನಿರ್ವಹಣೆ ಮಾಡದೆ ಪಾರ್ಕ್ ತುಂಬಾ ಗಿಡ ಬಳ್ಳಿ ಗಿಡ ಗೆಂಟೆಗಳು ಬೆಳೆದು ನಿಂತಿದ್ದು ವಿಷ ಜಂತುಗಳ ಕಾಟ ಹೆಚ್ಚಾಗಿದೆ. ಇದರಿಂದ ಜನರು ಓಡಾಡಲು ಹೆದರುವಂತಾಗಿದೆ. ಇನ್ನು ಈ ಪಾರ್ಕಿಗೆ ವಯಸ್ಸಾದವರು ಮಕ್ಕಳು ಬೆಳಗ್ಗೆ ಹಾಗೂ ಸಂಜೆ ವೇಳೆ ವಾಕ್ ಮಾಡಲು ಆಟ ಆಡಲು ಬರ್ತಾರೆ. ಆದರೆ ಹಾವು ಚೇಳು ಸೇರಿ ವಿಷ ಜಂತುಗಳ ಕಾಟದಿಂದ ಪಾರ್ಕ್ನಲ್ಲಿ ಒಂದು ನಿಮಿಷ ಕೂಡ ಇರಲು ಜನರು ಭಯಪಡುವಂತಾಗಿದೆ. ಪಾರ್ಕುಗಳು ಪಾಳು ಬೀಳ್ತಾ ಇದ್ದು ಅಧಿಕಾರಿಗಳು ಮಾತ್ರ ತಮ್ಮ ಗಮನಕ್ಕೆ ಬಂದೇ ಇಲ್ಲದಂತೆ ಇದ್ದಾರೆ. ಪಾರ್ಕ್ ಅನ್ನ ನಿರ್ಮಾಣ ಮಾಡಿದ್ರೆ ಸಾಲದು, ಅದರ ನಿರ್ವಹಣೆ ಮಾಡುವುದು ಅಧಿಕಾರಿಗಳ ಜವಾಬ್ದಾರಿ. ಆದರೆ ಜವಾಬ್ದಾರಿಯನ್ನ ಮರೆತು ಪಾಲಿಕೆ ಕೈಕಟ್ಟಿ ಕುಳಿತಿದೆ. ವೀಕ್ಷಕರೇ, ನಾವೀಗ ತುಮಕೂರಿನ ದೇವರಾಯಪಟ್ಟಣದಲ್ಲಿರುವಂತಹ ವಾರ್ಡ್ ನಂಬರ್ 35 4ನೇ ಅಡ್ಡ ರಸ್ತೆಯಲ್ಲಿರುವಂತಹ ಪಾರ್ಕ್ನಲ್ಲಿರುವಂಥದ್ದು. ಈ ಪಾರ್ಕ್ನ ದುಸ್ಥಿತಿ ಯಾವ ರೀತಿ ಇದೆಯಪ್ಪ ಅಂತಂದರೆ, ಇದು ಪಾರ್ಕೋ ಅಥವಾ ಪಾರ್ಥೇನಿಯಂ ಗಿಡದ ಉದ್ಯಾನವನವೋ ಅನ್ನೋಂಥ ಅನುಮಾನ ನಮಗೆ ಮೂಡ್ತಾ ಹೋಗ್ತಾ ಇದೆ. ದೃಶ್ಯಗಳಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ನನ್ನ ಅನುಮಾನಕ್ಕೆ ಕಾರಣ ಏನು ಅಂತ. ದೃಶ್ಯಗಳಲ್ಲಿ ನೀವೇ ನೋಡ್ತಾ ಇರ್ಬೋದು. ಇಲ್ಲಿ ಈ ಪಾರ್ಕು ಸಾರ್ವಜನಿಕರಿಗೆ ಅನುಕೂಲವಾಗಲಿ ಅಂತ ನಿರ್ಮಿಸಿದಾರೋ ಇಲ್ಲ ಪಾರ್ಕನ್ನೇ ಪಾರ್ಥೇನಿಯಂ ಗಿಡ ಬೆಳೆಯೋದಕ್ಕೆ ಅಂತ ನಿರ್ಮಿಸಿದಾರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಈ ಮಹಾನಗರ ಪಾಲಿಕೆ ಅಧಿಕಾರಿಗಳೇನಾದರೂ ಈ ಪಾರ್ಥೇನಿಯಂ ಗಿಡದಿಂದ ವ್ಯವಹಾರ ನಡೆಸ್ತಾ ಇದ್ದಾರಾ, ಏನಾದರೂ ಬೆಳೆದು ಇದರಿಂದ ಸಂಪಾದನೆ ಮಾಡ್ತಾ ಇದ್ದಾರಾ ಅಂತ ಗೊತ್ತಿಲ್ಲ. ಇಲ್ಲಿ ಯಾರೂ ಕೂಡ ಬಂದು ಸ್ವಚ್ಛ ಮಾಡ್ತಾ ಇಲ್ಲ ಅನ್ನೋದಕ್ಕೆ ನಮಗೆ ಎದ್ದು ಕಾಣಿಸ್ತಾ ಇರೋಂಥದ್ದು ಸ್ವಚ್ಛತೆಯೇ ಇಲ್ಲದೆ ಇರುವಂಥ ಈ ಪಾರ್ಥೇನಿಯಂ ಗಿಡಗಳು ಬೆಳೆದಿರೋದ್ರಿಂದನೇ ಗೊತ್ತಾಗ್ತಾ ಇದೆ. ಯಾರೂ ಕೂಡ ಬಂದು ಇಲ್ಲಿ ಸ್ವಚ್ಛತೆ ಮಾಡ್ತಾ ಇಲ್ಲ, ಇದು ಜನರ ಉಪಯೋಗಕ್ಕೆ ಕೂಡ ಬರ್ತಾ ಇಲ್ಲ ಅಂತ. ಹಲವಾರು ದಿನಗಳಿಂದ ಯಾವುದೇ ರೀತಿಯಲ್ಲಿ ಇಲ್ಲಿ ಸ್ವಚ್ಛತಾ ಕಾರ್ಯ ನಡೆದಿಲ್ಲ. ಎಲ್ಲಿ ಬೇಕಲ್ಲಿ ಕಸ ಬಿದ್ದಿರುವಂಥದ್ದು, ಪಾರ್ಥೇನಿಯಂ ಗಿಡಗಳು ಯಥೇಚ್ಛವಾಗಿ ಬೆಳ್ಕೊಂಡಿರುವಂಥದ್ದು. ಯಾರಾದರೂ ಕೂಡ ಇದರೊಳಗಡೆ ಕಾಲಿಡೋದಕ್ಕೂ ಕೂಡ ತುಂಬ ಭಯಪಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬನ್ನಿ ನಾನು ನಿಮಗೆ ಅದರೊಳಗಡೆ ಹೋಗಿ ತೋರಿಸ್ತೀನಿ. ನೋಡಿ, ನಾನು ಕಾಲಿಟ್ಟರೆ ಇಷ್ಟು ಎತ್ತರವಾಗಿ ಗಿಡಗಳು ಬೆಳೆದಿರುವಂಥದ್ದು. ಇದರೊಳಗಡೆ ಯಾರಾದರೂ ಚಿಕ್ಕ ಮಕ್ಕಳು ಬಂದು ಆಟ ಆಡೋದಕ್ಕೂ ಕೂಡ ತುಂಬ ತೊಂದರೆ ಆಗುತ್ತೆ. ಆ ಪಾರ್ಥೇನಿಯಂ ಗಿಡದ ಒಳಗಡೆನೂ ಕೂಡ ನಾವು ಹೋಗೋಣ, ಎಷ್ಟೆಷ್ಟು ಎತ್ತರಕ್ಕೆ ಗಿಡಗಳು ಬೆಳೆದಿದ್ರೂ ಕೂಡ ಅಧಿಕಾರಿಗಳು ಯಾವುದೇ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡು ಇಲ್ಲಿ ಮಕ್ಕಳು ಆಟ ಆಡೋದಕ್ಕೆ ಅಂತ ನಿರ್ಮಿಸಿರೋ ಪಾರ್ಕು. ಆದರೆ ಇಲ್ಲಿ ಈ ರೀತಿ ಪಾರ್ಥೇನಿಯಂ ಗಿಡಗಳು ಬೆಳೆದಿವೆ, ನಾವು ಸ್ವಚ್ಛ ಮಾಡಬೇಕು ಅಂತ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇಲ್ಲ, ಸ್ವಚ್ಛತಾ ಕೆಲಸಗಳನ್ನು ಮಾಡ್ತಾ ಇಲ್ಲ. ನೀವೇ ನೋಡಿ ಎಷ್ಟು ಎತ್ತರದ ಪಾರ್ಥೇನಿಯಂ ಗಿಡಗಳು ಬೆಳೆದಿವೆ. ಇದರೊಳಗಡೆ ವಿಷಜಂತುಗಳಿರ್ಬೋದು, ಹಾವು ಚೇಳು ಮುಂತಾದ ವಿಷಜಂತುಗಳು ಇಲ್ಲಿ ಓಡಾಡ್ತಾ ಇರ್ಬೋದು. ಮಕ್ಕಳು ಯಾವುದೇ ರೀತಿಯಲ್ಲಿ ಆಟ ಆಡೋಕೆ ಬಂದರೂ ಕೂಡ ಅವ್ರಿಗೆ ಏನಾದರೂ ತೊಂದರೆ ಆಗ್ಬೋದು, ಆ ರೀತಿಯ ಸನ್ನಿವೇಶಗಳಿರ್ತವೆ. ಆದರೆ ಅಧಿಕಾರಿಗಳು ಮಾತ್ರ ಇದು ಯಾವುದನ್ನು ಕೂಡ ತಲೆಗೆ ಹಾಕ್ಕೊಳ್ಳದೆ ಆರಾಮಾಗಿ ಬಂದು ತಮ್ಮ ಕೆಲಸವನ್ನು 9 ಗಂಟೆಗೆ ಬಂದು 5 ಗಂಟೆಗೆ ಮುಗಿಸ್ಕೊಂಡು ಹೋಗೋ ಕೆಲಸ ಮಾಡ್ತಾ ಇದ್ದಾರೆ. ಬಿಟ್ಟರೆ ಈ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಪಾರ್ಕ್ಗಳನ್ನೇ ನಿರ್ಮಾಣ ಮಾಡಿದ್ದಾರೆ, ಯಾವ ಪಾರ್ಕ್ಗಳನ್ನು ಕೂಡ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ನಿರ್ವಹಣೆಯ ಕೊರತೆ ನಮಗೆ ಎದ್ದು ಕಾಣಿಸ್ತಾ ಇರುವಂಥದ್ದು. ಈ ತುಮಕೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಟೂಡಾಯಿಂದ ನಿರ್ಮಿಸಿರುವಂಥ ಪಾರ್ಕ್ ಇದು. ಆದರೆ ಈ ಪಾರ್ಕ್ನಲ್ಲಿ ಸ್ವಚ್ಛತೆ ಕಾಣಿಸ್ತಾ ಇಲ್ಲ, ಉಪಯೋಗಕ್ಕೂ ಇಲ್ಲ. ಬನ್ನಿ ನಾನು ನಿಮಗೆ ದೃಶ್ಯಗಳಲ್ಲಿ ಬೋರ್ಡ್ ಕೂಡ ಇದೆ ಮುಂದೆ, ಆ ಬೋರ್ಡನ್ನು ತೋರಿಸ್ತೀನಿ. ಇಲ್ಲಿ ಓಡಾಡೋದಕ್ಕೆ ಇರುವಂಥ ಪಾತ್ ಯಾವ ರೀತಿ ಇದೆ ನೋಡಿ. ಇದು ಪಾದಚಾರಿಗಳು ಓಡಾಡೋದಕ್ಕೆ, ಈ ಪಾರ್ಕ್ನಲ್ಲಿ ವಾಕಿಂಗ್ ಮಾಡೋದಕ್ಕೆ ನಿರ್ಮಿಸಿರುವಂಥ ಜಾಗ. ಆ ಪಾರ್ಕ್ನ ಪಾತಿನ ಇಟ್ಟಿಗೆಗಳೆಲ್ಲವೂ ಕೂಡ ತಗ್ಗು ದಿಬ್ಬುಗಳಾಗಿ ಪರಿವರ್ತನೆ ಆಗಿದ್ದಾವೆ. ಇಲ್ಲಿ ಕೆಲಸ ನಡೆದಿದೆ, ಬರೀ ಬಿಲ್ ಆಗೋದಕ್ಕೆ ಕೆಲಸ ಆಗಿದೆಯಾ, ಇಲ್ಲ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ವಾ, ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರಾ, ಪಾರ್ಕನ್ನು ನಿರ್ವಹಣೆ ಮಾಡಬೇಕು ಅನ್ನೋದು ಅವ್ರ ಗಮನಕ್ಕೆ ಬರ್ತಾ ಇಲ್ವಾ? ಬಂದರೂ ಕೂಡ ನಾವೇನಕ್ಕೆ ನಿರ್ವಹಣೆ ಮಾಡಬೇಕು, ಸಾರ್ವಜನಿಕರು ಏನು ಬೇಕಾದರೂ ಮಾಡ್ಕೊಳ್ತಾರೆ ಅಂತ ಕಣ್ಮುಚ್ಚಿ ಕುಳಿತಿದ್ರೋ ನಮಗಂತೂ ಗೊತ್ತಾಗ್ತಾ ಇಲ್ಲ. ದಿನನಿತ್ಯ ಇಲ್ಲಿಗೆ ಬರುವಂಥ ಸಾರ್ವಜನಿಕರು
ಸುತ್ತಲೂ ಕೂಡ ಮನೆಗಳಿವೆ, ಆದರೆ ಪಾರ್ಕ್ ಮಾತ್ರ ಉಪಯೋಗ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಹೇಳ್ತಾರೆ ಇಲ್ಲಿ ಹೋಗೋದಕ್ಕೂ ಭಯ ಆಗುತ್ತೆ, ವಿಷಜಂತುಗಳು ಇರ್ಬೋದು ಅನ್ನೋ ಭಯ. ಇಷ್ಟೊಂದು ಪಾರ್ಥೇನಿಯಂ ಗಿಡ ಬೆಳೆದಿದೆ, ಇಷ್ಟೊಂದು ಸ್ವಚ್ಛತೆ ಇಲ್ಲ, ಅಲ್ಲೇನಾದರೂ ಹೋದರೆ ರೋಗ ರುಜಿನಗಳು ಹರಡ್ಬೋದು ಅನ್ನೋ ಭಯದಿಂದ ಇಲ್ಲಿ ಜನಗಳು ವಾಸ ಮಾಡ್ತಾ ಇರುವಂಥದ್ದು. ನಾವು ಕೇಳ್ಕೊಳ್ಳೋದಿಷ್ಟೇ, ಆದಷ್ಟು ಬೇಗ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ 35ನೇ ವಾರ್ಡು ದೇವರಾಯಪಟ್ಟಣ 4ನೇ ಅಡ್ಡ ರಸ್ತೆಯಲ್ಲಿರುವಂಥ ಈ ಪಾರ್ಕನ್ನು ಅಭಿವೃದ್ಧಿಪಡಿಸಿ ಸರಿಯಾಗಿ ನಿರ್ವಹಣೆ ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.